ಎಲ್ಲ ಆತ್ಮೀಯ ವೀಕ್ಷಕ ಮಿತ್ರರಿಗೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಪ್ರತಿಯೊಬ್ಬರಿಗೂ ನಗದು ಹಣವನ್ನು ಘೋಷಣೆ ಮಾಡಿದೆ. ಈ ನಗದು ಹಣ ಯಾವ ತಿಂಗಳ ವೇತನದಲ್ಲಿ ನಿಮಗೆ ಸೇರುತ್ತೆ, ನಗದಾಗಿ ಯಾವಾಗ ನಿಮ್ಮ ಅಕೌಂಟಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ವಿಡಿಯೋವನ್ನು ಇಲ್ಲಿ ಮಾಡಿದ್ದೀನಿ. ಇದರಿಂದಾಗಿ ನಿಮ್ಮ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗತ್ತೆ. ಯಾರಿಗೆಲ್ಲ ಇದರಿಂದ ಉಪಯೋಗ ಆಗತ್ತೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರು, 4.5 ಲಕ್ಷ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ನಗದು ಹಣದ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಆ ನಗದು ಹಣದ ಬಂಪರ್ ಗಿಫ್ಟ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ನಿನ್ನೆ ತಾನೇ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ DAಯನ್ನು ಹೈಕ್ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೆ. ಅದು ಆವಾಗ ಸರ್ಕಾರ ಹೊರಡಿಸಿರುವಂಥ ಆದೇಶದ ಪ್ರತಿಯನ್ನು ಕೂಡ ಹಾಕಿದ್ದೆ. ಜನವರಿ 1, 2026ರಿಂದ ಜಾರಿಗೆ ಬರುವಂತೆ ಪ್ರಸಕ್ತ ಇರುವಂಥ, ಅಂದರೆ ಹಾಲಿ ಇರುವಂಥ ತುಟ್ಟಿ ಭತ್ಯೆ ಎಷ್ಟು 14.25, ಅದನ್ನು 15.75ಕ್ಕೆ ಪರಿಷ್ಕರಣೆ ಮಾಡಲು ಹರ್ಷಿಸುತ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಅಂದರೆ 1.5%. ಕೇಂದ್ರ ಸರ್ಕಾರ ಕೊಟ್ಟಿರೋದು 2%. ನಮ್ಮ ರಾಜ್ಯ ಸರ್ಕಾರ ಅದರಲ್ಲಿ ಅರ್ಧ ಕಟ್ ಮಾಡಿ 1.5% ಕೊಟ್ಟಿದೆ. ಅದಕ್ಕೂ ಒಂದು ಕಾರಣ ಇದೆ. 7ನೇ ವೇತನ ಆಯೋಗದ ಇನ್ನು 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದ್ದರೂ ಕೂಡ ಇದೊಂದು ಶಿಫಾರಸು ಮಾತ್ರ ಪಕ್ಕಾ ಜಾರಿಯಾಗಿದೆ. ಅಂದರೆ 7th ಪೇ ಕಮಿಷನ್ನು ಒಂದು ರೆಕಮೆಂಡೇಷನನ್ನು ಕೊಟ್ಟಿತ್ತು. ಏನು ರೆಕಮೆಂಡೇಷನು ಅಂದರೆ, ಕೇಂದ್ರ ಸರ್ಕಾರ 1% DA ಏನಾದರೂ ಕೊಟ್ಟರೆ ಆ 1% DAಗೆ ರಾಜ್ಯ ಸರ್ಕಾರ 0.722% ಅಂತ, ಅಂದರೆ 0.25%ಗಿಂತ ಸ್ವಲ್ಪ ಕಡಿಮೆ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿತ್ತು. ಆ ಶಿಫಾರಸನ್ನು ನಮ್ಮ ಸರ್ಕಾರಿ ನೌಕರ ಸಂಘಗಳು ಅದ್ರ ಬಗ್ಗೆ ಏನೂ ಹೇಳಲಿಲ್ಲ. ನೌಕರ ಸಂಘಗಳು ರಾಜಿ ಆದಂಗೆ ಕಾಣುತ್ತೆ. ಯಾಕೆಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸ ನಡೀತಾ ಇದೆ. ಬಿಟ್ಟರೆ ನಮಗೂ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೂ ಆಗಿರುವಂಥ DA ವ್ಯತ್ಯಾಸದ ಬಗ್ಗೆ ಯಾವೊಬ್ಬ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸದಸ್ಯರಾಗಲಿ, ಡೈರೆಕ್ಟರ್ಗಳಾಗಲಿ ಚಿಟಕ್ ಅಂತಿಲ್ಲ. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವೀಕ್ಷಕರಲ್ಲಿ ಸುಮಾರು ಜನ ನಿನ್ನೆ ವಿಡಿಯೋಕ್ಕೆ ಕಾಲ್ ಮಾಡಿ ನನಗೆ ಹೇಳಿದ್ರು, ಏನು ಅಂದರೆ, ಹೌದು, ಈಗ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ಕೊಡ್ತಿದ್ದಂಥ DA ಈ ಸಲ ಮೇ ತಿಂಗಳಲ್ಲಿ ಕೊಟ್ಟಿದೆ. ಹಾಗಾದರೆ ನಮಗೆ ಎಷ್ಟು ತಿಂಗಳು ನಗದು ಹಣ ಸಿಗತ್ತೆ ಹಾಗೂ ಯಾವ ತಿಂಗಳ ವೇತನದಲ್ಲಿ DA ಆ್ಯಡ್ ಆಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳಿ ಕೇಳಿದರು. ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ವಿಡಿಯೋನ ಈಗ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಜನವರಿ 1, 2026ರಿಂದ ಪೂರ್ವಾನ್ವಯವಾಗುವಂತೆ DA ಜಾರಿಯಾಗಿದೆ. ಅಂದರೆ ಎಫೆಕ್ಟು ಜನವರಿ 1ರಿಂದನೇ ಆಗತ್ತೆ. ಅಂದರೆ ಜನವರಿ ತಿಂಗಳ, ಫೆಬ್ರವರಿ ತಿಂಗಳು, ಮಾರ್ಚು, ಏಪ್ರಿಲ್ ಹಾಗೂ 4 ತಿಂಗಳ ಅರಿಯರ್ಸನ್ನು ನಮಗೆ ಕೊಡಬೇಕಾಗತ್ತೆ. ಮೇ ತಿಂಗಳ ವೇತನದಲ್ಲಿ DA ಸೇರಿಸಿ ಬರುತ್ತೆ. ಹಾಗಾಗಿ 4 ತಿಂಗಳ ವೇತನದಲ್ಲಿ ಸಿಗತ್ತೆ.
ಯಾಕೆ ಅಂತ ಹೇಳಿದರೆ ಇವತ್ತು 11ನೇ ತಾರೀಕು, ಇನ್ನೂ ಸ್ಯಾಲ್ರಿ ಇದೆಲ್ಲ ಟ್ರೆಜರಿಗೆ ಹೋಗಿರೋದಿಲ್ಲ. ಬೈ ಚಾನ್ಸ್ HRMSಲ್ಲಿ ಎಂಟ್ರಿ ಮಾಡೋದು ಏನಾದರೂ ಲೇಟ್ ಆದರೆ ನಮಗೆ ಜೂನ್ ತಿಂಗಳ ವೇತನದಲ್ಲಿ ನಮಗೆ DA ಸೇರಿ ಬರುತ್ತೆ. ಆವಾಗ ನಮಗೆ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲು, ಮೇ 5 ತಿಂಗಳ ಹಣವನ್ನು ನಗದಾಗಿ ನಿಮ್ಮ ಅಕೌಂಟಿಗೆ ಸೇರುತ್ತೆ. ಇದು ಕ್ಲಾರಿಫಿಕೇಷನ್. ಈ ಬಗ್ಗೆ ಕ್ಲಾರಿಫಿಕೇಷನಲ್ಲೂ ಕೂಡ ಸರ್ಕಾರ ಕ್ಲಿಯರ್ ಕಟ್ಟಾಗಿ ಆದೇಶದಲ್ಲಿ ತಿಳಿಸಿದೆ. ಏನು, ರಾಜ್ಯದ ಸರ್ಕಾರಿ ನಿವೃತ್ತ ವೇತನದಾರರು, ಕುಟುಂಬ ನಿವೃತ್ತಿ ವೇತನದಾರರಿಗೆ ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿರುವಂಥವರಿಗೆ, ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಸೇರಿದಂತೆ, ಅದರಲ್ಲಿ UGC ಶ್ರೇಣಿಯಲ್ಲಿರುವಂಥ ನಿವೃತ್ತ ನೌಕರರಿಗೂ ಸಿಗುತ್ತೆ, ಹಾಲಿ ಇರುವಂಥ ನೌಕರರಿಗೆ ಬೇರೆ ಆದೇಶವನ್ನು ಆಗುತ್ತೆ. UGC, ICTC, ICAR ವೇತನ ಶ್ರೇಣಿಯನ್ನು ಪಡೆಯುತ್ತಿರುವಂಥ ನೌಕರರಿಗೆ, NJPC ವೇತನ ಪಡೆಯುತ್ತಿರುವಂಥ ನ್ಯಾಯಾಂಗ ನೌಕರರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಲಾಗತ್ತೆ ಅಂತೇಳ್ಬಿಟ್ಟು ಆಲ್ರೆಡಿ ಹೇಳಿದ್ದೀನಿ. ಅಂದರೆ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಪೇ ಏನಿದೆ ಆ ಪೇ ಅವರಿಗೆ ಸಿಗುತ್ತೆ. ಹಾಗಾಗಿ ಅವರಿಗೆ 58% ಇಂದ 60%ಗೆ DA ಹೆಚ್ಚಳ ಆಗುತ್ತೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂಥ DA ಅವರಿಗೆ ಹೆಚ್ಚಳ ಆಗುತ್ತೆ. ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ 1.5% ಹೆಚ್ಚಳ ಆಗುತ್ತೆ. ಈ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿ ಭತ್ಯೆಯನ್ನು ಮುಂದಿನ ಆದೇಶದವರೆಗೂ ನಗದಾಗಿ ಪಾವತಿ ಮಾಡಲಾಗತ್ತೆ ಅಂತ ಹೇಳಿದೆ. ಅಂದರೆ ಈ ಆದೇಶ ಜಾರಿಯಾಗೋವರೆಗೂ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ ತಿಂಗಳ ಹಣ ನಿಮಗೆ ನಗದಾಗಿ ಪಾವತಿಸಬೇಕು ಅಂತ ಹೇಳಿದೆ. ಅದರ ಜೊತೆಯಲ್ಲಿ ತುಟ್ಟಿ ಭತ್ಯೆಯ ಕಾರಣದಿಂದ ಸಂದಾಯವಾಗುವಂತಹ, ಅದು ಆಲ್ರೆಡಿ ನಮಗೆ ಅದು ಚರ್ಚೆ ಮಾಡಿದ್ರು ವೇಸ್ಟ್. ಯಾಕೆಂದರೆ ಈ 7th ಪೇ ಕಮಿಷನ್ನಲ್ಲಿ ಆಲ್ರೆಡಿ ನಮಗೆ 50% ಕಟ್ಟಾಗಿದೆ. ಮತ್ತೇನು ಕಟ್ ಮಾಡ್ತೀರಿ ಅದ್ರ ಬಗ್ಗೆ ಏನು ಹೇಳಬೇಡಿ. ಈ ಆದೇಶದ ಅನ್ವಯ ಲಭ್ಯವಿರುವಂತಹ ತುಟ್ಟಿ ಭತ್ಯೆ ಬಾಕಿ, ಅಂದರೆ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ ಮೊತ್ತವನ್ನು 2026 ಮೇ ತಿಂಗಳ ವೇತನ ಹಾಗೂ ಪಿಂಚಣಿ ಬಟವಣೆಗೆ ಮೊದಲು ಮಾಡತಕ್ಕದ್ದಲ್ಲ. ಇವತ್ತೇನೋ DA ಹೆಚ್ಚಳದ ಆದೇಶ ಆಗಿದೆ, ನಾಳೆನೇ ನಮಗೆ ನಗದಾಗಿ ಸಿಗತ್ತೆ ಅಂತ ಅಲ್ಲ. ಮೇ ತಿಂಗಳ ವೇತನ ಆದ ನಂತರ, ಅಂದರೆ ಮೇ ತಿಂಗಳ ವೇತನ ಯಾವಾಗ ಆಗತ್ತೆ? ಜೂನ್ 1 ಆಗತ್ತೆ. ಜೂನ್ 1 ಆದ ನಂತರ ಜೂನ್ 5, 6 ಅಥವಾ 10ನೇ ತಾರೀಕೊಳಗಾಗಿ ನಮಗೆ ಬಾಕಿ ಇರುವಂತಹ DA ಬಾಕಿಯನ್ನು ನಗದಾಗಿ ಪಾವತಿ ಮಾಡ್ತಾರೆ. ಇದು ಕ್ಲಾರಿಫಿಕೇಷನ್. ಅಂದರೆ ಕ್ಲಿಯರ್ ಕಟ್ಟಾಗಿ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ ತಿಂಗಳ DA ಅರಿಯರ್ಸು ಸಿಗುತ್ತೆ. ಈಗ ಆಲ್ರೆಡಿ 11ನೇ ತಾರೀಕು ಆಗಿರೋದ್ರಿಂದ HRMSಗೆ ಎಂಟ್ರಿ ಮಾಡೋದೇನಾದರೂ ಲೇಟ್ ಆದರೆ ಮೇ ತಿಂಗಳು ಸೇರಿದಂತೆ 5 ತಿಂಗಳು ನಮಗೆ ನಗದಾಗಿ ಸಿಗುತ್ತೆ. ಜೂನ್ ತಿಂಗಳ ಸಂಬಳದಲ್ಲಿ ನಮಗೆ ಹೊಸ DA ಆ್ಯಡ್ ಆಗಿ ಹೋಗುತ್ತೆ. ಅಥವಾ ಫಾಸ್ಟಾಗಿ HRMS ಎಲ್ಲ ಎಂಟ್ರಿ ಮಾಡಿದ್ರೆ ಇದೇ ತಿಂಗಳ ವೇತನದಲ್ಲಿ, ಅಂದರೆ ಮೇ ತಿಂಗಳ ವೇತನದಲ್ಲೇ ನಮಗೆ DA ಆ್ಯಡ್ ಆಗಿ ಬರುತ್ತೆ. ಅದ್ರ ಜೊತೆಯಲ್ಲಿ 4 ತಿಂಗಳ ಅರಿಯರ್ಸು ಸಿಗುತ್ತೆ. ಇದು ಕ್ಲಿಯರ್ ಕಟ್ಟಾಗಿ ಯಾವುದೇ ಕನ್ಫ್ಯೂಷನ್ನು ಬೇಡ. ಈ NCRTಯವರಿಗೆ ಏನು ಆದೇಶವನ್ನು ಹೊರಡಿಸಿದರೆ ಆ ಆದೇಶವನ್ನು ಕೊಡ್ತೀವಿ. ಅದರ ಜೊತೆಯಲ್ಲಿ ನಾನು ಆವಾಗಲೇ ಅರ್ಧಕ್ಕೆ ಬಿಟ್ಟೆ, ಏನು ಸರ್ಕಾರಿ ನೌಕರರ ಸಂಘಗಳು ಏನು ನಮಗೆ ಮೋಸ ಮಾಡಿದೆ ಅಂತ. ಕೇಂದ್ರ ಸರ್ಕಾರಿ ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಬೆಲೆ ಏರಿಕೆ ಒಂದೇ ಥರ ಇರುತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಬೇರೆ DA ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಬೇರೆ DA ಕೊಡೋದನ್ನು ನಿವೃತ್ತ ಸರ್ಕಾರಿ ನೌಕರ ಸಂಘವನ್ನು ಹೊರತುಪಡಿಸಿ ಉಳಿದ ಎಲ್ಲ ನೌಕರ ಸಂಘಗಳು ವಿರೋಧಿಸಲೇ ಇಲ್ಲ. ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಹೋದರು. ಈಗ ಕೂಡ ಮಾನ್ಯ ಅಧ್ಯಕ್ಷರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರೆ ಹೊರತು ಕೇಂದ್ರ ಸರ್ಕಾರ ಕೊಟ್ಟಂಥ 2% ಆದರೂ ಕೊಡಿ ಅಂತ ಕೇಳುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರಿಗಾಗಿರ್ಬೋದು ದಯವಿಟ್ಟು ಒಂದೇ ಥರದ DAಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಉತ್ತಮವಾದ ವೇದಿಕೆಯಾದ
ಸರ್ಕಾರಿ ನೌಕರ ಮಿತ್ರ